ಭಾರತದ ವನಿತೆಯರ ಮುಂದುವರಿದ ಪರಾಕ್ರಮ. ನಮಸ್ಕಾರ ಎಲ್ರಿಗೂ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಲ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. T20 ವರ್ಲ್ಡ್ ಕಪ್ 2026 ವುಮೆನ್ಸ್ T20 ವರ್ಲ್ಡ್ ಕಪ್ ನಡೀತಾ ಉಂಟು. ಫಸ್ಟ್ ಮ್ಯಾಚ್ ಏನು ಭಾರತ ಪಾಕಿಸ್ತಾನ ವನಿತೆಯರಿಗೆ ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಹಾಕಿದ್ರು, ಅದೇ ಇವತ್ತು ಸಹ ಮುಂದುವರಿದದ್ದು. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಇಂಡಿಯನ್ ವುಮೆನ್ಸ್ ಟೀಮ್ 209 ರನ್ ಹೊಡೆದ್ರೆ 20 ಓವರಲ್ಲಿ ನೆದರ್ಲ್ಯಾಂಡ್ಸ್ ತಂಡ 114 ರನ್ನಿಗೆ ಆಲ್ ಔಟು. ಭಾರತ 95 ರನ್ಗಳಿಂದ ಭರ್ಜರಿಯಾಗಿ ಗೆದ್ದಿದೆ. ಭಾರತಕ್ಕೆ ಇದೊಂಥರ ಲಕ್ಕಿ ಅಂತ ನಾನು ಭಾವಿಸ್ತೇನೆ. ಎಂತ ಹಾಗೆ ಅಲ್ಲ, ಫಸ್ಟಿಗೆ 2 ವೀಕ್ ಟೀಮ್ ಸಿಕ್ಕಿದ್ದು ಅವರಿಗೊಂಥರ ಪ್ರಾಕ್ಟೀಸ್ ಆದಾಗೆ ಆಯಿತು. ಪಾಕಿಸ್ತಾನ ವೀಕರ್ ಟೀಮ್, ನೆದರ್ಲ್ಯಾಂಡ್ ವೀಕರ್ ಟೀಮ್, ಇದು 2 ವೀಕ್ ಟೀಮ್ ಸಿಕ್ಕಿದ್ದು ಲೀಗ್ ಮ್ಯಾಚಲ್ಲಿ. ಸೊ ಅದೊಂಥರ ಒಳ್ಳೆ ಪ್ರಾಕ್ಟೀಸ್ ಆಗಿ ಈಗೊಂದು ಒಳ್ಳೆ ಮೊಮೆಂಟಮ್ ಸಿಕ್ಕಿದೆ, ಒಂದು ಕಾನ್ಫಿಡೆನ್ಸ್ ಬೆಳೆದಿದೆ. ನಮಗೆ ಮೇಯ್ನ್ ಆಗಿರೋದು ಯಾರು? ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ವುಮೆನ್ಸ್ ಟೀಮ್. ಅಪ್ಪಿತಪ್ಪಿ ಎಸ್ಪೆಷಲಿ ಫಸ್ಟ್ ಮ್ಯಾಚೇ ಆಸ್ಟ್ರೇಲಿಯಾ ವುಮೆನ್ಸ್ ಟೀಮ್ ಎಲ್ಲ ಸಿಕ್ಕಿದ್ರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನಮಗೆ. ಅವರನ್ನು ಸೋಲಿಸಲಿಕ್ಕೆ ಬರೋದಿಲ್ವ ಹಾಗಾದರೆ? ಹಾಗೆ ಹೇಳ್ತಾ ಇರೋದಲ್ಲ, ಬಟ್ ಸ್ಟಿಲ್ 2 ವೀಕರ್ ಟೀಮ್ ಸಿಕ್ಕಿರೋದು, ಆ 2 ಟೀಮ್ ಮೇಲೆ ಭರ್ಜರಿಯಾಗಿ ಗೆದ್ದು ನಮ್ಮದು ರನ್ ರೇಟ್ ಎಲ್ಲ ಭಾರಿ ಸೂಪರ್ ಆಗಿದೆ. ಸೊ ಇದು ಭಾರತಕ್ಕೆ ನಿಜವಾಗ್ಲೂ ಸಹ ಆ ಒಂದು ಕ್ಯಾಲ್ಕುಲೇಷನ್ ಎಲ್ಲ ನೋಡಿದಾಗ ಒಳ್ಳೇದಾಯ್ತು ಅಂತ ಭಾವಿಸ್ಕೊಳ್ತೇನೆ. ಬಟ್ ಇವತ್ತು ಎಡವಟ್ಟಾದ ಅಂತ ಗೊತ್ತುಂಡ, ಫಸ್ಟ್ ಇದು ನೆದರ್ಲ್ಯಾಂಡ್ಸ್ ಬ್ಯಾಟಿಂಗ್ ಮಾಡಬೇಕಿತ್ತು, ಕರೆಕ್ಟ್ ಆಗ್ತೈತೆ. ಯಾಕಂತಂದರೆ ನೆದರ್ಲ್ಯಾಂಡ್ಸ್ ಹೊಡೆದೋದೆಷ್ಟು? 114 ರನ್. ನಮ್ಮ ಫಸ್ಟ್ ವಿಕೆಟ್ ಬಿದ್ದದ್ದು ಯಾವಾಗ? 115 ರನ್ ಆಗಿದ್ದಾಗ. ಅಂದರೆ 115 ರನ್ ಟಾರ್ಗೆಟ್ ಇದ್ದಿದ್ರೆ ವಿಕೆಟ್ ಹೋಗದೆ ಭಾರತ ಇವತ್ತು ವಿನ್ ಆಗಿರ್ತಿತ್ತು. ಯಾಕಂತಂದರೆ ಇವತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಏನು ಶಫಾಲಿ ವರ್ಮಾ ಮತ್ತು ಸ್ಮೃತಿ ಮಾಂಧನ ಫಸ್ಟ್ 11 ಓವರ್ ಏನು ಆಡಿದ್ರಲ್ಲ, ಮ್ಯಾಚ್ ಅಲ್ಲಿಯೇ ಕ್ಲೋಸ್. 115 ರನ್ ಫಸ್ಟ್ ವಿಕೆಟ್ಗೆ ಪಾರ್ಟ್ನರ್ಶಿಪ್. ಶಫಾಲಿ ವರ್ಮಾ ಅಂತೂ ಇಂತು T20 ವರ್ಲ್ಡ್ ಕಪ್ಪಲ್ಲಿ ಫಸ್ಟ್ 50 ದಾಖಲಿಸಿದ್ರು. ಸುಮಾರು ಟೈಮಿಂದ ಆಡ್ತಾ ಇದ್ದಾರೆ. ಇವತ್ತು ಫ್ಲಾಲೆಸ್ ಆಗಿ ಆಡಿದರು, 10 4 ಹೊಡೆದಿದ್ದಾರೆ, 55 ರನ್. ಅದಾದ ಮೇಲೆ ಏನು ಸ್ಮೃತಿ ಮಾಂಧನ ಲಾಸ್ಟ್ ಮ್ಯಾಚಲ್ಲೂ ಕೂಡ ಸೂಪರಾಗಿ ಆಡಿದರು, ಈ ಮ್ಯಾಚಲ್ಲೂ ಕೂಡ ಅದೇ ಫಾರ್ಮನ್ನೇ ಕಂಟಿನ್ಯೂ ಮಾಡಿದ್ರು, 74 ರನ್ ಹೊಡೆದ್ರು. ನನಗೆ ಈ ಒಂದು ಮ್ಯಾಚಲ್ಲಿ ವಾವ್ ಅನಿಸಿದ್ದು ಸ್ಮೃತಿ ಮಾಂಧನ 1 ಓವರಲ್ಲಿ 4 ಬಾಲಿಗೆ 4 4 ಹೊಡೆದದ್ದು. 4 ಶಾಟ್ ಕೂಡ ಸೂಪರ್ ಶಾಟ್, ಯಾವುದು ಕೂಡ ಅಲಕ್ ಬುಲಕ್ ಶಾಟ್ ಇರಲಿಲ್ಲ. ಅದು ಈ ಮ್ಯಾಚಿನ ಒಂದು ವಾವ್ ಫ್ಯಾಕ್ಟರ್ ಅಂತ ಅಂದ್ಕೊಳ್ತೇನೆ. 4 ಬಾಲಿಗೆ 4 4 ಹೊಡೆದದ್ದು. ಆ್ಯಂಡ್ ಲಾಸ್ಟಿಗೆ ಅಫ್ಕೋರ್ಸ್ ರಿಚಾ ಘೋಷ ಅವರು ಒಂದು 2 ಸಿಕ್ಸ್ ಎಲ್ಲ ಹೊಡೆದು, ಆ್ಯಂಡ್ ದೀಪ್ತಿ ಶರ್ಮಾ ಅವರು ಆಡಿದ್ದೆ 2 ಬಾಲಿಗೆ 10 ರನ್. 2 ಕೂಡ ಒಂಥರ ಏನು ಫೈನ್ ಲೆಗ್ ರೀಜನಲ್ಲಿ ಒಂದು 6 ಒಂದು 4 ಹೊಡೆದು 2 ಬಾಲಿಗೆ 10 ರನ್ ಅವರು ಹೊಡೆದದ್ರಿಂದಾಗಿ ಕೊನೆಗೆ 20 ಓವರ್ಗೆ 209 ಆಯಿತು. ಅದು ಎಲ್ರಿಗೆ ಸಹ ಗೊತ್ತಿತ್ತು ಭಾರತವೇ ವಿನ್ ಆಗ್ತದೆ ಅಂತ. ಆ್ಯಂಡ್ ನೆದರ್ಲ್ಯಾಂಡ್ಸ್ ಇದು ಬೌಲಿಂಗಲ್ಲಿ ಎಷ್ಟು ಜನ ಮಾರ ಲೆಗ್ ಸ್ಪಿನ್ನರ್ಸು, ನನಗೆ ಕೌಂಟೇ ಮಿಸ್ ಆಯಿತು. 3 ಜನ ಲೆಗ್ ಸ್ಪಿನ್ನರ್ಸ್ ಇದ್ದಾರಾ ಅಂತ ಹೀಗೆಲ್ಲ ಮಾಡಿ ಒಂದು ಈ ವಿಡಿಯೋ ಎಷ್ಟು ಜನ ನೋಡ್ತೀರ ಅಂತ ಗೊತ್ತಿಲ್ಲ. ಈ ಥರ ಬಾಲ್ ಹಾಕುವಂಥ ಬೌಲರ್ ಸೌತ್ ಆಫ್ರಿಕಾದಲ್ಲಿ ಒಬ್ಬರಿದ್ರು, ನನಗೆ ಹೆಸರು ನೆನಪೋಯ್ತು. ಅದು ನೀವು ಕಾಮೆಂಟ್ ಸೆಕ್ಷನ್ ತಿಳಿಸ್ಬೇಕು. ವಿಚಿತ್ರ ಒಂದು ರನ್ನಪ್, ಎಸ್ಪೆಷಲಿ ಡೆಲಿವರಿ ಸ್ಟ್ರೈಡ್ ಒಟ್ರಾಶ್ ಇತ್ತು. ಹೇಗೆ ಮಾಡಿ ಹಾಕ್ತಾಯಿದ್ರು, ಯಾರು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಯಾಕಂತಂದರೆ ನನಗೆ ಒಂದು 2 ಹಾಗೆ ನೋಡಿದಾಗಾಯ್ತು ನೆದರ್ಲ್ಯಾಂಡ್ಸ್ ವುಮೆನ್ಸ್ ಟೀಮಲ್ಲಿ. ಇದು ಯಾವ ನಮ್ಮನೆ ಮಾರ್ರೆ, ಇವ್ರಿಗೆ ಎಂತ ಕಾಣ್ತದ? ಅವ್ರು ಹೀಗೆ ತಿರುಗುವಾಗ ಬ್ಯಾಟ್ಸ್ಮನ್ ಮುಂದೆ ಬಂದರೆ ಸಹ ಗೊತ್ತಾಗೋದಿಲ್ಲ. ಬಟ್ ತುಂಬ ಲೆಗ್ ಸ್ಪಿನ್ನರ್ಸ್ ಇದ್ದರು. ಆ್ಯಂಡ್ ನಮ್ಮ ಬೌಲಿಂಗ್, ಓ ಮೈ ಗಾಡ್, ಶ್ರೇಯಾಂಕ ಪಾಟೀಲ್ ಅವರ ಫಸ್ಟ್ ಬಾಲಲ್ಲೇ ಇಂಜುರಿ ಆಗಿ ಅವರನ್ನು ಪಾಪ ಹೊರಗಡೆ ಕರ್ಕೊಂಡು ಹೋದ್ರು. ಅವ್ರಿಗೆ ನಿಲ್ಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಎಂತ ಆಗಿದೆ ಅಂತ ಗೊತ್ತಿಲ್ಲ. ಐ ಹೋಪ್ ಅಂಥದ್ದೇನು ಸೀರಿಯಸ್ ಒಂದು ಇಂಜುರಿ ಆಗದಿರಲಿ. ಯಾಕಂದರೆ ಪಾಪ ಆ ಹುಡುಗಿ ಇಂಜುರಿ ಆಗಿ ಹೇಗೋ ಕಮ್ ಬ್ಯಾಕ್ ಮಾಡಿಕೊಂಡು ಈಗ ಮತ್ತೆ ಪುನಃ ಇಂಡಿಯನ್ ಟೀಮಿಗೆ ಬಂದು ಈಗ ಮತ್ತೆ ಪುನಃ ಟೀಮಿಂದ ಹೊರಗಡೆ ಹೋಗೋದು ಬೇಡ ಅಂತ ನಾನು ಒಂದು ದೇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಫಸ್ಟ್ ಬಾಲೇ ಪಾಪ ಇಂಜುರಿ ಆಗಿ ಹೊರಗಡೆ ಹೋದರು. ಬಟ್ ಸ್ಟಿಲ್ ಶಫಾಲಿ ವರ್ಮಾ ದ ಗೋಲ್ಡನ್ ಆರ್ಮ್ ಲೇಡಿ, ಅವರು 3 ವಿಕೆಟ್ ತೆಗೆದ್ರು, ಶ್ರೀಚರಣಿ 4 ವಿಕೆಟ್ ತೆಗೆದ್ರು, ದೀಪ್ತಿ ಶರ್ಮಾ 1 ವಿಕೆಟ್ ತೆಗೆದ್ರು. ಸೊ ನಮ್ಮದು ಸ್ಪಿನ್ ಅಟ್ಯಾಕ್ ನೆಕ್ಸ್ಟ್ ಲೆವೆಲಲ್ಲಿ ಉಂಟು ಮಾರ್ರೆ ಈಗ. ಆ್ಯಂಡ್ ಎಸ್ಪೆಷಲಿ ಶಫಾಲಿ ವರ್ಮಾ ಅವರಿಗೆ ವಿಕೆಟ್ ಸಿಗ್ತಾ ಇರೋದು. ಇವತ್ತು ಪ್ಲೇಯರ್ ಆಫ್ ದ ಮ್ಯಾಚ್ ಶಫಾಲಿ ವರ್ಮಾ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಯಾಕಂತಂದರೆ 55 ರನ್ ಕೂಡ ಹೊಡೆದಿದ್ದಾರೆ, ಅದರ ಮೇಲೆ 3 ವಿಕೆಟ್ ಕೂಡ ತೆಗೆದಿರೋದ್ರಿಂದಾಗಿ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಅಂತ ಅವರಿಗೆ ಕೊಡ್ಬೋದಿತ್ತು. ಬಟ್ ಸ್ಟಿಲ್ ಮೇನ್ಲಿ ಯಾರು ಜಾಸ್ತಿ ರನ್ ಹೊಡೆದಿದ್ದಾರೆ ಅವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೊಡುವ ಅಂತ ಅಂದ್ಕೊಂಡ್ರು. ಅಂತ 74 ರನ್ ಹೊಡೆದ ಸ್ಮೃತಿ ಮಾಂಧನ ಅವರಿಗೆ ಇವತ್ತು ಪ್ಲೇಯರ್ ಆಫ್ ದ ಮ್ಯಾಚ್ ಕೊಟ್ಟರು. ನಂಗೇನು ಕಂಪ್ಲೇಂಟ್ ಇಲ್ಲ. ಬಟ್ ಶಫಾಲಿ ವರ್ಮಾ ಕೊಟ್ಟಿದ್ದರೆ ಇನ್ನೂ ಕೂಡ ತುಂಬ ಆ್ಯಪ್ಟ್ ಆಗಿರ್ತಿತ್ತ ಅಂತ. ಯಾಕಂದರೆ ರನ್ ಕೂಡ ಹೊಡೆದಿದ್ದಾರೆ, ವಿಕೆಟ್ ಕೂಡ ತೆಗೆದಿದ್ದಾರಲ್ಲ. ಬಟ್ ಎನಿವೇಸ್
2-2 ಮ್ಯಾಚ್ ವಿನ್ ಆಗಿದ್ದಾರೆ. ನಾವು ಸುಮ್ಮನೆ ಹೇಳ್ತಿದ್ದದ್ದು ಮಾರ್ರೆ, ಇದು ಗ್ರೂಪ್ ಆಫ್ ಡೆತ್, ಇಲ್ಲಿ ಇಂಡಿಯಾ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಉಂಟಂತ, ಇನ್ನೊಂದು ಗ್ರೂಪ್ ಈಸಿ ಅಂತ ಅಂದ್ಕೊಳ್ಳೋದು. ಬಟ್ ಡಿಫೆಂಡಿಂಗ್ ಚಾಂಪಿಯನ್, ಐ ಥಿಂಕ್ ಡಿಫೆಂಡಿಂಗ್ ಚಾಂಪಿಯನ್ ನ್ಯೂಜಿಲೆಂಡ್ ಅಂತ ನಾವು ಭಾವಿಸ್ಕೊಳ್ತಾ ಇದ್ದಾನೆ. ನ್ಯೂಜಿಲೆಂಡ್ ವುಮೆನ್ಸ್ ಟೀಮನ್ನು ವೆಸ್ಟ್ ಇಂಡೀಸ್ ವುಮೆನ್ಸ್ ಟೀಮು ಹೊಡೆದಾಕಿ ಅದು ಬಿಗ್ಗೆಸ್ಟ್ ಅಪ್ಸೆಟ್ ಆಫ್ ದಿಸ್ ಈ ವರ್ಲ್ಡ್ ಕಪ್ ಆಯಿತು. ಯಾಕಂದರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನ್ಯೂಜಿಲೆಂಡ್ ವೆಸ್ಟ್ ಇಂಡೀಸ್ ವುಮೆನ್ಸ್ ಅಗೇನ್ಸ್ಟ್ ಸೋಲ್ತಾರೆ ಅಂತ. ಸೊ ಅವ್ರು ಸೋತಂಥ ರೀತಿ. ಆ್ಯಂಡ್ ಇವಾಗ ಆ ಗ್ರೂಪಲ್ಲಿ ಈಗ ಲೆಕ್ಕಾಚಾರ ಶುರುವಾಗಿದೆ, ಯಾರು ಸೆಮಿಫೈನಲಿಗೆ ಹೋಗ್ತಾರೆ ಅಂತ. ನಮ್ಮದ್ರಲ್ಲಿ ನಾವು ಇನ್ನು ಆಸ್ಟ್ರೇಲಿಯಾ ಮತ್ತು ಇದು ಏನು ಸೌತ್ ಆಫ್ರಿಕಾ, ಈ 2 ತಂಡಗಳಲ್ಲಿ ಎಸ್ಪೆಷಲಿ ಸೌತ್ ಆಫ್ರಿಕಾ ಮೇಲೆ ನಾವು ವಿನ್ ಆದರೆ ಒಂದು ದೊಡ್ಡ ಅಂತರದಿಂದ, ಮತ್ತು ಆಸ್ಟ್ರೇಲಿಯಾ ಮೇಲೆ ಸೋತರೂ ಕೂಡ ನಾವು ಸೆಮಿಫೈನಲಿಗೆ ಪಕ್ಕ ಹೋಗ್ತೇವೆ. ಬಟ್ ಎನಿವೇಸ್ ಎಲ್ಲ ಮ್ಯಾಚ್ಗಳನ್ನು ವಿನ್ ಹಾಕ್ಕೊಂಡೇ ಭಾರತ ಸೆಮಿಫೈನಲಿಗೆ ಹೋಗಲಿ, ಅಲ್ಲಿಂದ ವಿನ್ ಆಗಲಿ ಅಂತ ನಾವು ಆಶಿಸ್ತಾ ಇರೋದು. 50 ಓವರ್ಸ್ ವರ್ಲ್ಡ್ ಕಪ್ ಅಂತೂ ಭಾರತದ ವುಮೆನ್ಸ್ ಟೀಮ್ ವಿನ್ ಆಗಿದ್ದಾರೆ. T20 ವರ್ಲ್ಡ್ ಕಪ್ಪಲ್ಲಿ ಒಂದು ದೊಡ್ಡ ಸಾಧನೆ ಮಾಡಲಿ. ಟೀಮ್ ಒಳ್ಳೆ ಉಂಟು, ನೋಡುವ. ಯಸ್ತಿಕಾ ಭಾಟಿಯಾ ಕೂಡ ಒಂಚೂರು ಕ್ಲಿಕ್ ಆದರೆ, ಆ್ಯಂಡ್ ದಯವಿಟ್ಟು ಓ ಮೈ ಗಾಡ್ ನಮ್ಮ ರೋಡ್ರಿಕ್ಸ್ ಅವ್ರು ಯಾಕೆ ಆ ಶಾಟ್ ಹೊಡಿಲಿಕ್ಕೆ ಹೋಗಿ ಆ ಕೀಪರ್ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರಪ್ಪ, ಏನೋ ಸ್ಕೂಪ್ ಹೊಡಿಲಿಕ್ಕೆ ಹೋಗ್ತಾರೆ. WPL ಅಲ್ಲಿ ಸಹ ಆ ಥರ ಔಟಾಗಿ ನಾನು ಸುಮಾರು ನೋಡಿದ್ದಾನೆ ಅವರು. ಆ್ಯಂಡ್ ಈವನ್ 50 ಓವರ್ಸ್ ವರ್ಲ್ಡ್ ಕಪ್ಪಲ್ಲಿ 50 ಓವರ್ಸ್ ಒಂದು ODI ಮ್ಯಾಚಲ್ಲಿ ಕೂಡ ಏನೋ ಸ್ಕೂಪ್ ಹೊಡಿಲಿಕ್ಕೆ ಹೋಗಿ ಕೀಪರ್ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಇವತ್ತು ಸಹ ಹಾಗೆ ಔಟ್ ಆದರು. ಐ ಥಿಂಕ್ ಶಿ ಶುಡ್ ಸ್ಟಾಪ್. ಕೆಲವೊಂದು ಸಲ 4 ಹೋಗಿದ್ದು ಉಂಟು, ಬಟ್ ಸುಮಾರು ಸಲ ಅವರು ಆ ಥರ ಔಟ್ ಆಗಿದ್ದು ನಾನು ನೋಡಿದ್ದೇನೆ. ಈ ಥರದೊಂದು ಚಿಕ್ಕ ಪುಟ್ಟ ಹೋಮ್ವರ್ಕ್ ಮಾಡಿಕೊಂಡು ಭಾರತ ಸಿಲ್ಲಿ ಮಿಸ್ಟೇಕ್ ಮಾಡಿದರೆ ಒಳ್ಳೆ ಟೀಮ್ ಅಂತ ನಾನು ಭಾವಿಸ್ಕೊಳ್ತಿದ್ದೇನೆ. ನಿಮ್ಗೇನು ಅನಿಸಿತ್ತು ಮ್ಯಾಚ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪರ್ಪಸ್ಫುಲಿ ಒಂಚೂರು ಲೇಟ್ ಅಪ್ಲೋಡ್ ಮಾಡಿದೆ, ಯಾಕಂತಂದರೆ ನಾನು ಆಲ್ರೆಡಿ ಮೆನ್ಸ್ ಕ್ರಿಕೆಟಿದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. 20 ನಿಮಿಷದಲ್ಲಿ 2 ವೀಡಿಯೋ ಬರೋದು ಬೇಡ ಅಂತ ಒಂಚೂರು ಡಿಲೇ ಮಾಡಿದೆ. ಬಟ್ ಸ್ಟಿಲ್ ನಿಮ್ಗೆ ಅರ್ಥ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಸರಿಯಾಗಿದೆ ಬರುವ. ನಮಸ್ಕಾರ.